ಭಾರತದಲ್ಲಿ ಕಳೆದ 9 ವರ್ಷಗಳಲ್ಲಿ ಸುಮಾರು 25 ಕೋಟಿ ಜನ ಬಡತನದಿಂದ ಹೊರಬಂದಿದ್ದಾರೆ. ಹಾಗಂತ ನೀತಿ ಆಯೋಗ ಹೇಳ್ತಾ ಇದೆ. ಬಹು ಆಯಾಮದ ಬಡತನದಲ್ಲಿ ದೊಡ್ಡ ಮಟ್ಟದ ಇಳಿಕೆಯಾಗಿದೆ ಅನ್ನೋದು ನೀತಿ ಆಯೋಗದ ವರದಿಯಲ್ಲಿದೆ. ಆದರೆ ಸತ್ಯಗಳು ಬೇರೇನೇ ಇರುವಾಗ ಇದು ಎಷ್ಟು ಮಟ್ಟಿಗೆ ನಂಬೋಕೆ ಅರ್ಹವಾದ ವಿಚಾರ ಅನ್ನೋ ಪ್ರಶ್ನೆ ಏಳುತ್ತೆ. ಆರ್ಥಿಕತೆ ಬಗೆಗಿನ ಈ ಸರ್ಕಾರದ ಅಬ್ಬರದ ಕತೆ ಹಾಗೆ ಇದು ಕೂಡ ಮತ್ತೊಂದು ಕತೆನಾ? ನಿಜವಾಗೂ ದೇಶದಲ್ಲಿ ಬಡತನ ತಗ್ಗಿದೆಯಾ ಅಥವಾ ಇದು ಚುನಾವಣೆ ಹೊತ್ತಿನ ಹೊಸದೊಂದು ಸುಳ್ಳಿನ ಪ್ರಚಾರನ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿನ ಸುಮಾರು 25 ಕೋಟಿ ಮಂದಿ ಬಡತನದಿಂದ ಮುಕ್ತರಾಗಿದ್ದಾರೆ ಅಂತ ನೀತಿ ಆಯೋಗ ಹೇಳಿದೆ. ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಾಂಕ ಅಂದ್ರೆ NMPI ಆಧಾರಿತ ನೀತಿ ಆಯೋಗದ ವರದಿಯ ಪ್ರಕಾರ 2013-14ರಲ್ಲಿ ದೇಶದಲ್ಲಿ ಬಹು ಆಯಾಮದ ಬಡತನ 29.17%ರಷ್ಟಿತ್ತು. ಇದು 2022-23ರಲ್ಲಿ 11.28ಕ್ಕೆ ಇಳಿದಿದೆ. ಇದರೊಂದಿಗೆ 2013-14ರಿಂದ 2022-23ರವರೆಗಿನ 9 ವರ್ಷಗಳಲ್ಲಿ 24.82 ಕೋಟಿ ಜನ ಬಹು ಆಯಾಮಗಳ ಬಡತನದಿಂದ ಹೊರಬಂದಿದ್ದಾರೆ. ಬಡತನದಿಂದ ಹೊರಬಂದಿರುವ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ, ಬಿಹಾರ ಮತ್ತು ಮಧ್ಯಪ್ರದೇಶ ಮುಂಚೂಣಿಯಲ್ಲಿವೆ. ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದ್ದು ಇಲ್ಲಿ 5.94 ಕೋಟಿ ಜನ ಬಡತನದಿಂದ ಹೊರಬಂದಿದ್ದಾರೆ. ಬಿಹಾರ ದ್ವಿತೀಯ ಸ್ಥಾನದಲ್ಲಿದ್ದು 3.77 ಕೋಟಿ ಹಾಗೂ ನಂತರದ ಶ್ರೇಯಾಂಕದಲ್ಲಿ ಮಧ್ಯಪ್ರದೇಶ ಇದ್ದು ಇಲ್ಲಿ 2.30 ಕೋಟಿ ಜನ ಬಡತನದಿಂದ ಹೊರಬಂದಿದ್ದಾರೆ. ನಂತರದ ಸ್ಥಾನದಲ್ಲಿರುವ ರಾಜಸ್ಥಾನದಲ್ಲಿ 1.87 ಕೋಟಿ ಜನ ಬಡತನದಿಂದ ಹೊರಬಂದಿದ್ದಾರೆ. ನೀತಿ ಆಯೋಗದ ಸದಸ್ಯ ರಮೇಶ್ ಚಂದ್ ಹೇಳೋ ಪ್ರಕಾರ ಕಳೆದ 9 ವರ್ಷಗಳಲ್ಲಿ ವಾರ್ಷಿಕವಾಗಿ 2.75 ಕೋಟಿ ಜನ ಬಡತನದಿಂದ ಪಾರಾಗಿದ್ದಾರೆ. ಸರ್ಕಾರ ಬಹು ಆಯಾಮಗಳ ಬಡತನವನ್ನ 1%ಕ್ಕಿಂತ ಕೆಳ ತರುವ ಗುರಿಯನ್ನ ಇಟ್ಕೊಂಡಿದೆ. ಈ ವರದಿಯ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿರುವುದನ್ನು ಗಮನಿಸಬೇಕು. ಇದು ನಮ್ಮ ಬದ್ಧತೆಗೆ ಹಿಡಿದ ಕನ್ನಡಿಯಾಗಿದೆ. ಪ್ರತಿಯೊಬ್ಬ ಭಾರತೀಯನ ಭವಿಷ್ಯವನ್ನ ಉತ್ತಮಪಡಿಸೋಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ನೀತಿ ಆಯೋಗದ ಈ ಕಥೆಯನ್ನ ಸೂಕ್ಷ್ಮವಾಗಿ ಗಮನಿಸೋದಕ್ಕಿಂತ ಮುಂಚೆ ಏನಿದು ಬಹು ಆಯಾಮಗಳ ಬಡತನ, ಯಾವ್ಯಾವ ಸೂಚ್ಯಾಂಕಗಳು ಇದರಲ್ಲಿ ಒಳಗೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಾಂಕ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಈ 3 ಸಮಾನ ಮಟ್ಟದ ಆಯಾಮಗಳಲ್ಲಿ ಏಕಕಾಲಿಕ ಕೊರತೆಯನ್ನ ಅಳೆಯುತ್ತೆ. ಇವುಗಳನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಜೋಡಿಸಲಾಗಿರುವ 12 ಸೂಚಕಗಳು ಪ್ರತಿನಿಧಿಸುತ್ತೆ. ಅವುಗಳು ಅಂತಂದ್ರೆ 3 ಆರೋಗ್ಯ ಸೂಚಕಗಳು, ಪೌಷ್ಟಿಕಾಂಶ, ಮಕ್ಕಳ ಮತ್ತು ಹದಿಹರೆಯದವರ ಮರಣ, ತಾಯಿಯ ಆರೋಗ್ಯ. 2 ಶಿಕ್ಷಣ ಸೂಚಕಗಳು, ಅದರಲ್ಲಿ ಶಾಲಾ ಶಿಕ್ಷಣದ ವರ್ಷಗಳು, ಶಾಲಾ ಹಾಜರಾತಿ. 7 ಗುಣಮಟ್ಟದ ಜೀವನ ಸೂಚಕಗಳು, ಅದರಲ್ಲಿ ಅಡುಗೆ ಇಂಧನ, ನೈರ್ಮಲ್ಯ, ಕುಡಿಯುವ ನೀರು, ವಿದ್ಯುತ್, ವಸತಿ, ಆಸ್ತಿಗಳು ಮತ್ತು ಬ್ಯಾಂಕ್ ಖಾತೆಗಳು. ಹೀಗೆ ನೀತಿ ಆಯೋಗದ NMPI 12 ಸೂಚಕಗಳನ್ನ ಹೊಂದಿದ್ರೆ ಜಾಗತಿಕ MPI 10 ಸೂಚಕಗಳನ್ನ ಒಳಗೊಂಡಿದೆ. ಆದ್ರೆ ಇಲ್ಲಿರೋ ಪ್ರಶ್ನೆ ಏನು ಅಂತಂದ್ರೆ ಇದನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಅನ್ನೋದು. ಅದನ್ನ ನೋಡ್ತಾ ಹೋದ್ರೆ ಕಳೆದ 9 ವರ್ಷಗಳಲ್ಲಿ 25 ಕೋಟಿ ಮಂದಿ ಬಡತನದಿಂದ ಹೊರ ಬಂದಿದ್ದಾರೆ ಅನ್ನೋ ನೀತಿ ಆಯೋಗದ ವಾದದಲ್ಲಿ ಪೂರ್ತಿ ಸುಳ್ಳುಗಳೇ ಇದೆಯಲ್ಲ ಅನ್ನೋದು ಗೊತ್ತಾಗತ್ತೆ. ಅದು ಹೇಗೆ ಅಂತಂದ್ರೆ 2014ರಿಂದ 2022ರವರೆಗಿನ 8 ವರ್ಷಗಳಲ್ಲಿ ಬಳಕೆಯ ವೆಚ್ಚದ ಸಮೀಕ್ಷೆಗಳನ್ನೇ ಮಾಡಿರದೇ ಇದ್ರು ಬಹು ಆಯಾಮಗಳ ಬಡತನ ತಗ್ಗಿದೆ ಅಂತ ಹೇಳ್ತಿರೋದು ಸಂಪೂರ್ಣ ರಾಜಕೀಯ ತಂತ್ರಗಾರಿಕೆಯ ಉದ್ದೇಶದ್ದಾಗಿದೆ ಅಂತಾರೆ ಪರಿಣಿತರು. ಮೊದಲಿಗೆ ನೀವು ಗಮನಿಸಬೇಕಾಗಿರೋದೇನು ಅಂತಂದ್ರೆ ಬಡತನ ತಗ್ತಿದೆ ಅಂತ ಹೇಳೋಕೆ ನೀತಿ ಆಯೋಗ ಬಳಕೆ ಮಾಡ್ಕೊಂಡಿರೋದು 2005-2006ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ 3ರ ಅಂಕಿ ಅಂಶಗಳನ್ನ. 2015-16ರ NFHS 4ರ ವರದಿ 2014ರಿಂದ 2016ರವರೆಗೆ ಅನ್ವಯಿಸತ್ತೆ ಅಂತ ಅದು ಹೇಳ್ಕೊಳ್ತಾ ಇದೆ. ಅಂದ್ರೆ ಬಹು ಆಯಾಮಗಳ ಬಡತನವನ್ನ ಅಳಿಯೋಕೆ ಬಳಸಲಾಗ್ತಿರುವ 12 ಸೂಚಕಗಳಿಗೆ ಪ್ರತಿ ವರ್ಷದ ಅಂಕಿಅಂಶಗಳೇ ಇಲ್ಲ. UPA ಸರ್ಕಾರದ ಅವಧಿಯ 2005-2006ರಲ್ಲಿನ ಬೆಳವಣಿಗೆ ದರಗಳನ್ನ NDA ಅವಧಿಯ 2015-16ರ ಸ್ಥಿತಿಗೆ ಅನ್ವಯಿಸಿ 12 ಸೂಚಕಗಳಲ್ಲಿನ ಸುಧಾರಣಾ ದರಗಳನ್ನ ನೀತಿ ಆಯೋಗ ಬರೀ ಊಹೆ ಮಾಡಿದೆ ಅಷ್ಟೇ. ಇದನ್ನ ನಂಬೋಕ್ ಸಾಧ್ಯನಾ? ಅದು ಈ 9 ವರ್ಷಗಳ GDP ಬೆಳವಣಿಗೆಯ ದರ ವರ್ಷಕ್ಕೆ 5.7ಕ್ಕೆ ಇಳಿದಿರುವಾಗ
ಸುಧಾರಣಾ ದರಗಳ ಇಂಥದ್ದೊಂದು ಊಹೆ ಸಾಧ್ಯನಾ? ಊಹೆ ತೀರಾ ತಪ್ಪಾಗಲಾರದು ಅಂತಾನೆ ಅಂದುಕೊಂಡ್ರು ನೀತಿ ಆಯೋಗ ಇಲ್ಲಿ ಅಂಕಿಅಂಶಗಳನ್ನ ಅನುಸರಿಸಿರುವ ಕ್ರಮವನ್ನ ಗಮನಿಸಿದ್ರೆ ಮತ್ತೆ ಅನುಮಾನ ಮೂಡುತ್ತೆ. ನೀತಿ ಆಯೋಗ 2019 ಮತ್ತು 2021 NFHS 5 ಡೇಟಾವನ್ನ 2021 ನಂತರದ ಅಂದ್ರೆ 2022 ಮತ್ತು 2023 ಸ್ಥಿತಿಯನ್ನ ತೋರಿಸೋಕೆ ಬಳಸ್ಕೊಂಡಿದೆ. ನಡುವೆ 2020 ವರದಿ ಇಲ್ಲವೇ ಇಲ್ಲ. ಕೋವಿಡ್ ಕಾರಣದಿಂದಾಗಿ 22 ರಾಜ್ಯಗಳಲ್ಲಿ ದತ್ತಾಂಶ ಸಂಗ್ರಹಣೆಯನ್ನ ನಿಲ್ಲಿಸಿದ ನಂತರ ಸಮೀಕ್ಷೆ ಸ್ಥಗಿತ ಆಗಿತ್ತು. ಇದರ ಅರ್ಥ ಏನು ಅಂತಂದ್ರೆ ಕೋವಿಡ್ ನಂತರದ 2 ವರ್ಷಗಳವರೆಗಿನ ಸ್ಥಿತಿಯನ್ನ ವಿವರಿಸೋಕೆ ಮತ್ತೆ ಅಂದಾಜಿನ ಮೊರೆ ಹೋಗಲಾಗಿದೆ. ಅದಕ್ಕಾಗಿ ಕೋವಿಡ್ ಕಾಲದಲ್ಲದ ಸುಧಾರಣಾ ದರಗಳನ್ನ ಈ ವರ್ಷಗಳಿಗೆ ಅನ್ವಯಿಸಿ ಊಹೆ ಮಾಡಲಾಗಿದೆ. ಹಾಗಾಗಿ ಇದು ಬರೀ ಸಮರ್ಥನೆ ಮಾಡಿಕೊಳ್ಳುವ ಕೆಲಸವೇ ಅಥವಾ ನಂಬಲರ್ಹವಾಗಿದೆಯೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಬಹು ಆಯಾಮಗಳ ಬಡತನ ಸೂಚ್ಯಂಕದ 12 ಸೂಚಕಗಳ ಮೇಲೆ ಕೋವಿಡ್ ಪರಿಣಾಮ ಏನು ಅನ್ನೋದನ್ನ ನಾವು ಗಮನಿಸಬೇಕು. ಮೊದಲಿಗೆ ಶಿಕ್ಷಣ ಸೂಚಕಗಳಾದ ಶಾಲಾ ಹಾಜರಾತಿ ಮತ್ತು ಶಾಲಾ ಶಿಕ್ಷಣದ ವರ್ಷಗಳು. ಕೋವಿಡ್ ಸಮಯದಲ್ಲಿ ಮಕ್ಕಳು 2 ವರ್ಷ ಶಾಲೆಗೆ ಹೋಗೋಕೆ ಸಾಧ್ಯವೇ ಆಗಿರಲಿಲ್ಲ. ಹಾಗಾಗಿ 2 ವರ್ಷಗಳಲ್ಲಿ ಯಾವುದೇ ಹಾಜರಾತಿ ಇಲ್ಲ ಆಯ್ತು. ಅಲ್ಲದೆ ಅದು ಅವರ ಕಲಿಕೆಯ ಮೇಲೆ ದುಷ್ಪರಿಣಾಮ ಬೀರಿದ್ದು ಆ 2 ವರ್ಷ ಮಾತ್ರ ಅಲ್ಲ, ಆ ನಂತರವೂ ಅದರ ಪ್ರತಿಕೂಲ ಪರಿಣಾಮಗಳು ಅವರ ಶಿಕ್ಷಣದ ಮೇಲೆ ಆಗಿದೆ. ಕೋವಿಡ್ ನಂತರದ 2 ವರ್ಷಗಳ ಸ್ಥಿತಿಯ ಬಗೆಗಿನ ಸುಧಾರಣಾ ದರವನ್ನ ನಿರ್ಧಾರ ಮಾಡುವಾಗ ಕೋವಿಡ್ನ ಸಂಭಾವ್ಯ ದೀರ್ಘಕಾಲಿಕ ಪರಿಣಾಮಗಳನ್ನ ನಿರ್ಲಕ್ಷ್ಯ ಮಾಡೋಕೆ ಹೇಗೆ ಸಾಧ್ಯ ಆಗತ್ತೆ? ಆದ್ರೆ ನೀತಿ ಆಯೋಗದ ಡೇಟಾ ಅವೆಲ್ಲವನ್ನೂ ನಿರ್ಲಕ್ಷ್ಯ ಮಾಡಿದೆ. ಇನ್ನು ಆರೋಗ್ಯ ಸೂಚಕಗಳ ವಿಚಾರದಲ್ಲೂ ಅಷ್ಟೇ. ಇಲ್ಲೂ ಕೂಡ ನೀತಿ ಆಯೋಗದ ತರ್ಕ ದೋಷಪೂರಿತವಾಗಿದೆ. ಕೋವಿಡ್ ಸಮಯದಲ್ಲಿ ಮರಣ ಪ್ರಮಾಣ ತೀವ್ರಗತಿಯಲ್ಲಿ ಹೆಚ್ಚಾಯಿತು, ಜನರ ಆರೋಗ್ಯ ಹದಗೆಡ್ತು. ಹಾಗಿರುವಾಗ ಕೋವಿಡ್ ಮುಂಚಿನ ಸುಧಾರಣಾ ದರಗಳನ್ನ ಕೋವಿಡ್ ನಂತರದ ದಕ್ಷಿಣದ ಅವಧಿಗೆ ಕೋವಿಡ್ ಪರಿಣಾಮಗಳು ಆರೋಗ್ಯದ ಮೇಲೆ ಇನ್ನೂ ಇದ್ದೇ ಇರುವಾಗ ಹೇಗೆ ಅನ್ವಯಿಸೋಕೆ ಸಾಧ್ಯ ಆಗತ್ತೆ? 3 ಆರೋಗ್ಯ ಸೂಚಕಗಳಾದ ಪೌಷ್ಟಿಕಾಂಶ, ಮಕ್ಕಳು ಮತ್ತು ಹದಿಹರೆಯದವರ ಮರಣ, ತಾಯಿಯ ಆರೋಗ್ಯ, ಈ ಎಲ್ಲದರ ಮೇಲೇನೂ ಕೋವಿಡ್ ಪ್ರತಿಕೂಲ ಪರಿಣಾಮವನ್ನ ಬೀರಿದೆ. ಆರೋಗ್ಯದ ಮೇಲೆ ವೈರಸ್ ಪರಿಣಾಮಗಳನ್ನ ಜನ ಇನ್ನೂ ಅನುಭವಿಸುತ್ತಿದ್ದಾರೆ. ಹೀಗಿರುವಾಗಲೂ ಬಹು ಆಯಾಮದ ಬಡತನ ಸೂಚಕಗಳ ಮೇಲೆ ಇದರ ಪರಿಣಾಮವನ್ನ ಅಲಕ್ಷಿಸಿ ಕೋವಿಡ್ ಹಿಂದಿನ ಸುಧಾರಣಾ ದರವನ್ನ ಹೇಗೆ ಅನ್ವಯಿಸಲಾಗುತ್ತೆ? ಬಡತನದಿಂದ ದೊಡ್ಡ ಪ್ರಮಾಣದಲ್ಲಿ ಹೊರಬರುವಲ್ಲಿ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ರಾಜ್ಯಗಳು ಮುಂದಿವೆ ಅಂತ ನೀತಿ ಆಯೋಗ ಹೇಳ್ತಾ ಇರೋದಂತೂ ಇನ್ನೂ ತಮಾಷೆಯಾಗಿದೆ. ಈ 3 ರಾಜ್ಯಗಳು ದೇಶದ ಅತ್ಯಂತ ಬಡ ರಾಜ್ಯಗಳು, ಮಾತ್ರವಲ್ಲದೆ ಅತ್ಯಂತ ಕೆಟ್ಟ ಮಟ್ಟದಲ್ಲಿ ಕೋವಿಡ್ ಪೀಡಿತವಾಗಿದ್ದ ರಾಜ್ಯಗಳು. ಆದ್ರೆ ಬಹು ಆಯಾಮದ ಬಡತನದಿಂದ ಹೊರಬರುವಲ್ಲಿ ಆ ರಾಜ್ಯಗಳೇ ಮುಂಚೂಣಿಯಲ್ಲಿವೆ ಅಂತ ಹೇಳೋಕೆ ನೀತಿ ಆಯೋಗ ಒಂದಷ್ಟು ಹಿಂಜರಿಯೋದಿಲ್ಲ. ಇನ್ನು ಜೀವನ ಮಟ್ಟ ಸೂಚಕಗಳಾದ ಅಡುಗೆ ಇಂಧನ, ನೈರ್ಮಲ್ಯ, ಕುಡಿಯುವ ನೀರು, ವಿದ್ಯುತ್, ವಸತಿ, ಆಸ್ತಿಗಳು ಮತ್ತು ಬ್ಯಾಂಕ್ ಖಾತೆಗಳ ವಿಚಾರ ನೋಡಿದ್ರೆ ಕೋವಿಡ್ ನಂತರದ ಅವಧಿಯಲ್ಲಿ ಕೋವಿಡ್ ಮುಂಚಿನ ಮಟ್ಟಕ್ಕೆ ಇವುಗಳು ಚೇತರಿಸಿಕೊಂಡಿವೆ ಅಂತ ಹೇಳಲಾಗ್ತಾ ಇದ್ರು ಎದೆತಟ್ಟಿ ಹೇಳ್ಕೊಳ್ಳುವಂತಹ ಸ್ಥಿತಿ ಅಂತೂ ಇಲ್ಲವೇ ಇಲ್ಲ. ಕೋವಿಡ್ ಕಾಲದಲ್ಲಿ ಮತ್ತು ನಂತರವೂ ಆರ್ಥಿಕ ಬಲವರ್ಧನೆಗೆ ಸರ್ಕಾರ ಒತ್ತು ಕೊಟ್ಟಿದೆ ಮತ್ತು ವೆಚ್ಚವನ್ನ ನಿಯಂತ್ರಣ ಮಾಡ್ತಾನೇ ಬರ್ತಿದೆ. ಆರೋಗ್ಯ ವೆಚ್ಚ ಜಿಡಿಪಿಯ 1.3% ರಾಷ್ಟ್ರೀಯ ಆರೋಗ್ಯ ನೀತಿ 2017ರಲ್ಲಿ ಇದನ್ನ 2025 ವೇಳೆಗೆ ಜಿಡಿಪಿಯ 2.5% ಪ್ರಮಾಣಕ್ಕೆ ಏರಿಸುವ ಉದ್ದೇಶ ವ್ಯಕ್ತಪಡಿಸಿದ್ರು. ಅದಕ್ಕಿನ್ನು 1 ವರ್ಷವಷ್ಟೇ ಇರುವಾಗಲೂ ಸ್ಥಿತಿ ಮಾತ್ರ ಹಾಗೇ ಇದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಾರ್ವಜನಿಕ ಶಿಕ್ಷಣ ವೆಚ್ಚಕ್ಕಾಗಿ ಜಿಡಿಪಿಯ 6% ಗುರಿ ಹೊಂದಿದೆ. ಆದ್ರೆ ವಾಸ್ತವ ಮಾತ್ರ ವ್ಯತಿರಿಕ್ತವಾಗಿದೆ. ಸಾರ್ವಜನಿಕ ಶಿಕ್ಷಣ ವೆಚ್ಚ 2014ಕ್ಕೆ ಮೊದಲು ಜಿಡಿಪಿಯ 4% ಇದ್ದಿದ್ದು ಈಗ 2.9% ಕುಸಿದಿದೆ. ಆರ್ಥಿಕ ಬಲವರ್ಧನೆ ಅನ್ನೋದು ಜೀವನ ಮಟ್ಟ ಸೂಚಕಗಳ ಮೇಲೆ ಕೆಡುಕನ್ನೇ ಉಂಟು ಮಾಡುತ್ತೆ. ಸಾರ್ವಜನಿಕ ವೆಚ್ಚವೇ ಮೂಲಭೂತ ಸೇವೆಗಳ ವಿಸ್ತರಣೆಗೆ ಆಧಾರ ಮತ್ತು ಇದನ್ನ ಅವಲಂಬಿಸಿನೇ ಬಹು ಆಯಾಮಗಳ ಬಡತನ ಸೂಚಕಗಳ ಸುಧಾರಣೆ ಆಗಬೇಕು. ಆದ್ರೆ ಇಲ್ಲಿ ಯಾವುದೂ ಹಾಗಾಗಿಲ್ಲ. ನೀತಿ ಆಯೋಗ ಮಾತ್ರ ಈ ಎಲ್ಲ ಸೂಚಕಗಳು 2022 ಮತ್ತು 2023ರ ಆರ್ಥಿಕ ವರ್ಷದಲ್ಲಿ ಕೋವಿಡ್ ನಂತರದ ಸುಧಾರಣೆಯನ್ನ ಹೊಂದಿದ್ವು ಅಂತಾನೆ ಹೇಳ್ಕೊಳ್ತಾ ಇದೆ. ಈ ಎಲ್ಲ ಸ್ಥಿತಿಯನ್ನ ವಿಶ್ಲೇಷಿಸುವ ಪರಿಣಿತರು ಬಹಳ ಮುಖ್ಯವಾದ ಒಂದು ಅಂಶವನ್ನ ಗಮನಿಸ್ತಾರೆ. ಅದೇನು ಅಂತಂದ್ರೆ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ತನಗೆ ಅನುಕೂಲವಾಗುವ ರೀತಿಯಲ್ಲಿ ಪುರಾವೆಗಳನ್ನ ಸೃಷ್ಟಿ ಮಾಡುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದು. ಇದು ನಿಜಕ್ಕೂ ದುರದೃಷ್ಟಕರ ಅನ್ನೋದು ತಜ್ಞರ ಕಳವಳ.
ಬಹು ಆಯಾಮಗಳ ಬಡತನ ಸೂಚ್ಯಂಕವನ್ನ ದೇಶದ ಬಡತನ ಸೂಚ್ಯಂಕವನ್ನಾಗಿ ಮಾಡೋದ್ರ ಹಿಂದೇನು ಅಂಥದ್ದೇ ಒಂದು ಉದ್ದೇಶ ಕಾಣಿಸ್ತಿದೆ. 2014ರಿಂದ 2022ರವರೆಗಿನ 8 ವರ್ಷಗಳಲ್ಲಿ ಬಳಕೆಯ ವೆಚ್ಚದ ಸಮೀಕ್ಷೆಗಳನ್ನೇ ಮಾಡಲಾಗಿಲ್ಲ. ಹಾಗಿದ್ದು ಎಲ್ಲವೂ ಚೆನ್ನಾಗಿದೆ, ಬಡತನ ಇಲ್ಲವಾಗ್ತಿದೆ ಅಂತ ಬಿಂಬಿಸುವ ಪ್ರಯತ್ನಗಳನ್ನ ಎಂಪಿಐ ಅನ್ನ ಮುಂದಿಡುವ ಮೂಲಕ ಮಾಡಲಾಗ್ತಾ ಇದೆ. ಇದು ರಾಜಕೀಯ ತಂತ್ರದ ಭಾಗವಾಗಿದೆ ಅಂತಾನೆ ತಜ್ಞರು ಹೇಳ್ತಿದ್ದಾರೆ. ಸರ್ಕಾರಿ ಅರ್ಥಶಾಸ್ತ್ರಜ್ಞರಂತೂ ಭಾರತದಲ್ಲಿ ಬಳಕೆಯ ಬಡತನ ದೇಶದ ಜನಸಂಖ್ಯೆಯ 1% ಕುಸಿದಿದೆ ಅಂತ ದೋಷಪೂರಿತ ವಿಧಾನದ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಗಮನಿಸಬೇಕಿರುವ ಮತ್ತೊಂದು ವಿಚಾರ ಅಂತಂದ್ರೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಬಳಕೆಯ ಬಡತನವನ್ನ ಜಗತ್ತಿನಲ್ಲಿ ಯಾರೂ ಬಳಕೆ ವೆಚ್ಚದ ಸಮೀಕ್ಷೆಗೆ ಬದಲಾಗಿ ಖಾಸಗಿ ಬಳಕೆಯ ರಾಷ್ಟ್ರೀಯ ಖಾತೆಗಳ ಅಂದಾಜುಗಳನ್ನ ಬಳಸಿಕೊಂಡು ಲೆಕ್ಕ ಹಾಕೋದಿಲ್ಲ. ಆದರೆ ಸರ್ಕಾರ ಮತ್ತು ಸರ್ಕಾರದ ವಕ್ತಾರರಿಗೆ ಮಾತ್ರ ಈ ದಾಕ್ಷಿಣ್ಯವೇ ಇಲ್ಲವಾಗಿದೆ. ಕಳೆದ 10 ವರ್ಷಗಳಲ್ಲಿ ಬಳಕೆಯ ಬಡತನ ದೇಶದ ಜನಸಂಖ್ಯೆಯ 1% ಇಳಿದಿದೆ ಅಂತ ಅವರು ನಿರಾಯಾಸವಾಗಿ ಹೇಳಿ ಕೈ ತೊಳೆದುಕೊಳ್ತಾರೆ. ನೀತಿ ಆಯೋಗದ ಈ ಬಹು ಆಯಾಮಗಳ ಬಡತನದ ಅಂದಾಜಿನ ಅತ್ಯಂತ ಹೊಸದೊಂದು ಕತೆ ಕೂಡ ಸರ್ಕಾರಿ ಪ್ರಾಯೋಜಿತವೇ ಆಗಿದೆ. ಇದು ಮುಂದಿನ ಲೋಕಸಭೆ ಚುನಾವಣೆಗೆ ಮೊದಲು ಸರ್ಕಾರದ ಹೆಗ್ಗಳಿಕೆಯನ್ನ ಬಿಂಬಿಸುವ ದಿಕ್ಕಿನಲ್ಲೂ ಮತ್ತೊಂದು ಪ್ರಯತ್ನ ಮಾತ್ರ ಅನ್ನೋದು ತಜ್ಞರ ವಾದ. ಈಚೆಗಷ್ಟೇ ಜಾಗತಿಕ ಹಸಿವು ಸೂಚ್ಯಂಕ ವರದಿ ಪ್ರಕಟ ಆಗಿತ್ತು. 125 ದೇಶಗಳಿಗೆ ಸಂಬಂಧಪಟ್ಟ ಜಾಗತಿಕ ಹಸಿವು ಸೂಚ್ಯಂಕದ ವರದಿ ಪ್ರಕಾರ ಭಾರತ 111ನೇ ಸ್ಥಾನದಲ್ಲಿದೆ. ಭಾರತದ ನೆರೆಯ ಬಡ ರಾಷ್ಟ್ರಗಳೇ ಈ ವಿಷಯದಲ್ಲಿ ಉತ್ತಮ ಸ್ಥಿತಿಯಲ್ಲಿವೆ. ಪಾಕಿಸ್ತಾನ 102ನೇ ಸ್ಥಾನದಲ್ಲಿದ್ರೆ ಬಾಂಗ್ಲಾದೇಶ 81, ನೇಪಾಳ 69 ಹಾಗೂ ಶ್ರೀಲಂಕಾ 60ನೇ ಸ್ಥಾನದಲ್ಲಿವೆ. ಆದ್ರೆ ಆ ವರದಿನೇ ಸರಿ ಇಲ್ಲ ಅಂತ ಸರ್ಕಾರ ಹೇಳ್ತು. ಆ ನಂತರ ಸರ್ಕಾರದೊಂದಿಗೆ ಸೇರಿ ಕೆಲಸ ಮಾಡುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆನೇ ಮತ್ತೊಂದು ಕಹಿ ಸತ್ಯವನ್ನೂ ಜಗತ್ತಿನ ಮುಂದಿಡ್ತು. ಅದರ ಪ್ರಕಾರ ವಿಶ್ವಗುರು ದೇಶದ 74.1% ಜನರಿಗೆ ಪೌಷ್ಟಿಕ ಆಹಾರ ಸಿಗುವುದೇ ಅಸಾಧ್ಯ ಆಗಿರೋದು. ಈ ವರದಿಯಲ್ಲಿ ಬಹಿರಂಗವಾಗಿರುವ ವಿಷಯಗಳು ತೀರಾ ಆಘಾತಕಾರಿ ಹಾಗೂ ನಾಚಿಕೆಗೇಡಿನದ್ದು. ಭಾರತದಲ್ಲಿನ ಪೌಷ್ಟಿಕ ಆಹಾರದ ಈ ದಯನೀಯ ಸ್ಥಿತಿಯನ್ನ ಗಮನಿಸಿದ್ರೆ ಪಾಕಿಸ್ತಾನ ಮತ್ತು ನೇಪಾಳವನ್ನ ಹೊರತುಪಡಿಸಿ ಏಷ್ಯಾದ ಇತರ ಕೆಲ ದೇಶಗಳು ಬಹುಪಾಲು ನಮಗಿಂತ ಮೇಲಿವೆ. ಆರ್ಥಿಕತೆ ಬಗ್ಗೆ ಬಡಾಯಿ ಕೊಚ್ಚುವ ಮೋದಿ ಸರ್ಕಾರದ ಹುಳುಕುಗಳು ಹೀಗೆ ಬಯಲಾಗ್ತಾನೆ ಇದ್ರು ಅದನ್ನೆಲ್ಲ ಮುಚ್ಚಿ ಹಾಕೋಕೆ ಈಗ ನೀತಿ ಆಯೋಗವನ್ನ ಬಳಸಿಕೊಂಡು ಬಹು ಆಯಾಮಗಳ ಬಡತನದಿಂದ ದೇಶದ 25 ಕೋಟಿ ಜನ ಹೊರಬಂದಿದ್ದಾರೆ ಅಂತ ಬಿಂಬಿಸಲಾಗಿದೆ. ಮತ್ತೊಂದು ಹೊಸ ಕಥೆ, ಮತ್ತೊಂದು ಹೊಸ ಸುಳ್ಳಷ್ಟೇ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.